ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ವಿಡಿಯೋದಲ್ಲಿ ನವರಾತ್ರಿ ಆಚರಣೆಯನ್ನು ಯಾಕೆ ಮಾಡುತ್ತಾರೆ, ಈ ನವರಾತ್ರಿ ಆಚರಣೆಯನ್ನು ಮಾಡುವುದರಿಂದ ಏನೆಲ್ಲ ಲಾಭಗಳಿವೆ ಮತ್ತು 9 ದಿನಗಳ ಕಾಲ ನಡೆಯುವ ಈ ದೇವಿಯ ಆರಾಧನೆಯನ್ನು ನಾವು ಮಾಡಿದರೆ ಏನೆಲ್ಲ ಶುಭ ಫಲಗಳು ನಮಗೆ ದೊರೆಯುತ್ತದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ. ಈ ವಿಡಿಯೋನ ನೋಡೋದಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಹಾಗೆಯೇ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ನವರಾತ್ರಿ ಎಂದರೆ 9 ದಿನಗಳ ಕಾಲ ದೇವಿಯನ್ನು ವಿವಿಧ ರೂಪದಲ್ಲಿ ಆಚರಣೆಯನ್ನು ಮಾಡುತ್ತಾರೆ. ಯಾಕೆ ಇದನ್ನು ಅಷ್ಟು ನಾವು ಭಕ್ತಿಯಿಂದ ಆಚರಿಸುತ್ತಾರೆ ಅಂತ ನೋಡುವುದಾದರೆ, ನವರಾತ್ರಿ ಎಂಬುದು ದೇವಿ ದುರ್ಗೆಯ ಶಕ್ತಿ ಅಂದರೆ ಪೂಜೆಯ ಹಬ್ಬ. ಇದನ್ನು ಆಚರಿಸುವ ಪ್ರಮುಖ ಕಾರಣಗಳು ಹೀಗಿವೆ. ಮೊದಲನೆಯದಾಗಿ ಅಸುರ ಸಂಹಾರದ ನೆನಪು. ಅಂದರೆ ದೇವಿ ದುರ್ಗೆಯರು ಮಹಿಷಾಸುರನನ್ನು ಸಂಹರಿಸಿದ ಸಂದರ್ಭವನ್ನು ಸ್ಮರಿಸುವುದನ್ನು ನವರಾತ್ರಿಯಾಗಿ ಆಚರಿಸುತ್ತಾರೆ. ಇದು ಸತ್ಯ, ಧರ್ಮ, ಶ್ರದ್ಧೆ ಮತ್ತು ದುಷ್ಟಶಕ್ತಿಯನ್ನು ಜಯಿಸುತ್ತದೆ ಎಂಬ ನಂಬಿಕೆ ಇದೆ. ಎರಡನೆಯದಾಗಿ ಶಕ್ತಿಯ ಆರಾಧನೆ. ಅಂದರೆ ದೇವಿಯ ನವರೂಪಗಳು. ಅಂದರೆ ಈ 9 ದಿನಗಳ ಕಾಲ ನಾವು ಇಲ್ಲಿ ದೇವಿಯನ್ನು 9 ಅವತಾರಗಳಲ್ಲಿ ಅದನ್ನು ಶ್ರದ್ಧಾಭಕ್ತಿಯಿಂದ ಪೂಜೆಯನ್ನು ಮಾಡುತ್ತೇವೆ. ಮೂರನೆಯದಾಗಿ ಆಧ್ಯಾತ್ಮಿಕ ಶುದ್ಧೀಕರಣ. ಹೌದು, ಈ ಸಮಯದಲ್ಲಿ ಉಪವಾಸ, ಜಪ, ಧ್ಯಾನ, ಶ್ಲೋಕ ಇತ್ಯಾದಿಯನ್ನು ನಾವು ಪಠಿಸುವ ಮೂಲಕ ಮನಸ್ಸು ಮತ್ತು ದೇಹವನ್ನು ಶುದ್ಧೀಕರಿಸಿಕೊಳ್ಳಲಾಗುತ್ತದೆ. ದುರ್ಗಾ ಸಪ್ತಶತಿ ಪಾರಾಯಣ, ಲಲಿತ ಸಹಸ್ರನಾಮ ಇದನ್ನೆಲ್ಲ ನಾವು ಪಠಿಸಿದರೆ ನಮಗೆ ಒಳ್ಳೆಯ ಆರೋಗ್ಯ, ಸಂಪತ್ತು ಕೂಡ ದೊರೆಯುತ್ತದೆ. ನಾಲ್ಕನೆಯದಾಗಿ ಪ್ರಕೃತಿ ಮತ್ತು ಋತು ಬದಲಾವಣೆ. ಈ ನವರಾತ್ರಿಯು ಸಾಮಾನ್ಯವಾಗಿ ಹೇಮಂತ ಅಥವಾ ಶರದ್ ಋತುವಿನ ಪ್ರವೇಶದ ಸಂದರ್ಭದಲ್ಲಿ ಬರುತ್ತದೆ. ಇದು ದೇಹವನ್ನು ಹಸಿವಿನಿಂದ ನಿಯಂತ್ರಿಸಿ ಉಪವಾಸ ಮಾಡಿ ಋತುವಿಗೆ ಅನುಸಾರವಾಗಿ ಶಕ್ತಿಯನ್ನು ಪಡೆಯಲು ಕೂಡ ಸಹಾಯ ಮಾಡುತ್ತದೆ. ಒಟ್ಟಿನಲ್ಲಿ ಹೇಳಬೇಕೆಂದರೆ ಈ ನವರಾತ್ರಿಯು ನಮಗೆ ಸ್ಮರಣ ಶಕ್ತಿಯನ್ನು ಕೂಡ ತಂದುಕೊಡುತ್ತದೆ. ಈ ದುಷ್ಟಶಕ್ತಿಗಳ ಮೇಲೆ ದೈವಶಕ್ತಿಯ ಪ್ರಭಾವ ಬೀರುತ್ತದೆ. ದೇವಿಯ ಕೃಪೆಯಿಂದ ಸಂಕಲ್ಪ, ಶುದ್ಧ ಮನಸ್ಸು ಮತ್ತು ಸಮೃದ್ಧಿ ಕೂಡ ಸಿಗುತ್ತದೆ. ಈಗ ಪೂಜಾ ವಿಧಾನ. ಅಂದರೆ ನಾವು ಯಾವ ರೀತಿ ಈ ನವರಾತ್ರಿಯ 9 ದಿನಗಳಲ್ಲಿ ದೇವಿಯನ್ನು ಯಾವೆಲ್ಲ ರೂಪದಲ್ಲಿ ಆರಾಧಿಸಬಹುದು, ಯಾವ ರೀತಿ ನಾವು ಪೂಜೆಯನ್ನು ಮಾಡಿದರೆ ನಮಗೆ ಯಾವ ರೀತಿಯ ಶುಭ ಫಲಗಳು ದೊರೆಯುತ್ತದೆ ಅಂತ ನೋಡೋಣ. ಈ ನವರಾತ್ರಿಯ 9 ದಿನಗಳ ಕಾಲ ಪ್ರತಿ ಮನೆಗಳಲ್ಲಿ ದೇವಸ್ಥಾನಗಳಲ್ಲಿ ದೇವಿಯನ್ನು ಆರಾಧನೆಯನ್ನು ಮಾಡುತ್ತಾರೆ. ಮನೆಯನ್ನು ಶುದ್ಧ ಮಾಡಿ ಕೆಲವೊಂದು ಕಡೆ ಗೊಂಬೆಗಳನ್ನು ಕೂಡ ಕೂರಿಸುತ್ತಾರೆ. ಪೂಜೆಗೆ ಬೇಕಾದ ಅಗತ್ಯ ವಸ್ತುಗಳನ್ನೆಲ್ಲ ಸಂಗ್ರಹಿಸಿಕೊಳ್ಳುತ್ತಾರೆ. ನಂತರ ಕಲಶ ಸ್ಥಾಪನೆಯನ್ನು ಮಾಡಿ ಕಲಶದ ಮೇಲೆ ದಾರವನ್ನು ಕಟ್ಟಿ ದೇವಿಯ ಮೂರ್ತಿಯನ್ನು ಇಟ್ಟು ಅಥವಾ ಫೋಟೋಗಳನ್ನು ಇಟ್ಟು ಕೂಡ ದೇವಿಯನ್ನು ಆರಾಧಿಸುತ್ತಾರೆ. ನಂತರ ದೇವಿಗೆ ಆರತಿಯನ್ನು ಮಾಡಿ ಶ್ರೀ ದುರ್ಗಾದೇವಿ ನಮಃ ಎಂದು ಕಲಶವನ್ನು ಸ್ಥಾಪನೆ ಮಾಡುತ್ತಾರೆ. ನಂತರ 9 ದಿನಗಳ ಕಾಲ ದೇವಿಯ ಆರಾಧನೆಯನ್ನು ಮಾಡಿ ಮಂತ್ರ ಪಾರಾಯಣವನ್ನು ಮಾಡುತ್ತಾರೆ. ಲಲಿತ ಸಹಸ್ರನಾಮವನ್ನು ಓದಿ ದೇವಿಯನ್ನು ಆರಾಧಿಸುತ್ತಾರೆ. ಈ ರೀತಿ 9 ದಿನಗಳ ಕಾಲ ನವರಾತ್ರಿ ಪೂಜೆಯನ್ನು ಮಾಡಿದರೆ ಮನಸ್ಸಿಗೆ ಶಾಂತಿ, ಐಶ್ವರ್ಯ, ಧೈರ್ಯ ಕೂಡ ಬರುತ್ತದೆ. ಈ ನವರಾತ್ರಿಯನ್ನು ಮಹಿಳೆಯರು ವಿಶೇಷವಾಗಿ ಆಚರಿಸುವುದರಿಂದ ಅವರಿಗೆ ಆರೋಗ್ಯ ಮತ್ತು ಶುಭ ಫಲಗಳು ಕೂಡ ಲಭ್ಯವಾಗುತ್ತದೆ. ಮಕ್ಕಳ ವಿದ್ಯಾಭ್ಯಾಸ ಮತ್ತು ಕುಟುಂಬದ ಏಕತೆಗಳಿಗೂ ಕೂಡ ಶುಭ ಫಲಗಳು ದೊರೆಯುತ್ತದೆ. ಸಾಧ್ಯವಾದರೆ ಹತ್ತಿರದ ದೇವಿಯ ದೇವಸ್ಥಾನಗಳಿಗೆ ಹೋಗಿ ದೇವಿಗೆ ಉಡಿಯನ್ನು ತುಂಬಿ ದೇವಿಯನ್ನು ಆರಾಧನೆಯನ್ನು ಮಾಡಬೇಕು. ಒಟ್ಟಿನಲ್ಲಿ ಈ ನವರಾತ್ರಿಯ ದಿನ ದೇವಿಯನ್ನು ಆರಾಧನೆಯನ್ನು ಮಾಡುವುದರಿಂದ ಶುಭ ಫಲಗಳು ದೊರೆಯುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನನ್ನ ಚಾನೆಲ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಇದನ್ನು ಶೇರ್ ಮಾಡಿ. ಥ್ಯಾಂಕ್ ಯು.